ಯುದ್ಧಭೂಮಿ ಅಂತ ತಕ್ಷಣ ಸಾಮಾನ್ಯವಾಗಿ ನಮಗೆ ಕತ್ತಿ, ಗುರಾಣಿ, ರಥಗಳು ಮತ್ತು ರಕ್ತಪಾತದ ಚಿತ್ರಣ ಕಣ್ಮುಂದೆ ಬರುತ್ತೆ. ಹೌದು, ಖಂಡಿತ. ಆದರೆ ನಿಜವಾದ ಮತ್ತು ಅತ್ಯಂತ ಭೀಕರವಾದ ಯುದ್ಧ ನಡೀತಿರೋದು ಇತಿಹಾಸದ ಪುಟಗಳಲ್ಲಾಗ್ಲಿ ಅಥವಾ ಕುರುಕ್ಷೇತ್ರದಲ್ಲಲ್ಲ. ಬದಲಾಗಿ ಆ ಪ್ರತಿದಿನ ಬೆಳಗ್ಗೆ ಅಲಾರಂ ಹೊಡೆದಾಗ ಎಚ್ಚರಗೊಳ್ಳುವ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ. ಅಂದರೆ ದಿನನಿತ್ಯದ ಮಾಡಬೇಕಾದ ಕೆಲಸಗಳ ಪಟ್ಟಿ ಇರ್ಬೋದು, ಮುಗಿಸಲೇಬೇಕಾದ ಡೆಡ್ಲೈನ್ಗಳು, ಭವಿಷ್ಯದ ಬಗ್ಗೆ ಇರೋ ಆತಂಕ, ಇದೆಲ್ಲ ಅಕ್ಷರಶಃ ಶಸ್ತ್ರಸಜ್ಜಿತ ಸೈನಿಕರ ತರ ಪ್ರತಿದಿನವೂ ನಮ್ಮ ಮೇಲೆ ಮುಗಿಬೀಳ್ತವೆ. ಎಕ್ಸಾಕ್ಟ್ಲಿ. ಈ ಹೋರಾಟದ ತೀವ್ರತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇದುವೇ ನಮ್ಮ ಆಧುನಿಕ ಬದುಕಿನ ಕುರುಕ್ಷೇತ್ರ. ನಿಜ. ಇಲ್ಲಿನ ವಿಶೇಷತೆ ಏನಂದ್ರೆ, ನಮ್ಮ ಶತ್ರುಗಳು ಹೊರಗಿನ ಪ್ರಪಂಚದವರಲ್ಲ, ನಮ್ಮದೇ ಆಲೋಚನೆಗಳು, ನಮ್ಮದೇ ಭಯ ಮತ್ತು ನಾವು ಸೃಷ್ಟಿಸಿಕೊಂಡಿರೋ ಗೊಂದಲಗಳು. ಹೌದು. ಆಧುನಿಕ ಮನಃಶಾಸ್ತ್ರದಲ್ಲಿ ನಾವು ಯಾವುದನ್ನ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಂತ ಕರಿತೀವೋ, ಅದೇ ಪರಿಸ್ಥಿತಿಯನ್ನ ಸಾವಿರಾರು ವರ್ಷಗಳ ಹಿಂದೆಯೇ ಗುರುತಿಸಲಾಗಿತ್ತು. ಅಂದ್ರೆ ಇದು ಬರೀ ಭಾವನಾತ್ಮಕವಾಗಿ ಮಾತ್ರ ಅಲ್ಲ, ಖಂಡಿತ ದೈಹಿಕವಾಗಿಯೂ ನಮ್ಮನ್ನ ಸಂಪೂರ್ಣವಾಗಿ ಹೈರಾಣಾಗಿಸುವಷ್ಟು ಶಕ್ತಿಶಾಲಿಯಾಗಿರುತ್ತೆ ಈ ಒತ್ತಡ. ಹೌದು. ಸೊ ಇಂದಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ಲಭ್ಯವಿರುವ ಲೇಖನಗಳು, ಶ್ಲೋಕಗಳ ವಿಶ್ಲೇಷಣೆ ಮತ್ತು ನಿದ್ರೆಗೆ ಪೂರಕವಾದ ಮಂತ್ರಗಳ ಮೂಲಗಳನ್ನ ಒಟ್ಟುಗೂಡಿಸಿ ಇದನ್ನ ಕೂಲಂಕುಷವಾಗಿ ನೋಡೋಣ. ಇದು ತುಂಬಾ ಮುಖ್ಯವಾದ ಟಾಪಿಕ್. ಯಾಕಂದ್ರೆ ಇದು ಕೇವಲ ಯಾವುದೋ ಒಂದು ಪ್ರಾಚೀನ ಧಾರ್ಮಿಕ ಗ್ರಂಥದ ಮೇಲಿನ ಚರ್ಚೆಯಲ್ಲ. ಅಲ್ಲವೇ ಅಲ್ಲ. ಬದಲಾಗಿ ಸಾವಿರಾರು ವರ್ಷಗಳ ಹಿಂದಿನ ತತ್ವಗಳನ್ನ ಇಂದಿನ ಕಾರ್ಪೊರೇಟ್ ಒತ್ತಡ, ಆತಂಕ ಮತ್ತು ಗೊಂದಲಗಳನ್ನು ನಿವಾರಿಸಲು ಒಂದು ಪ್ರಾಯೋಗಿಕ ಟೂಲ್ಕಿಟ್ ಆಗಿ ಹೇಗೆ ಬಳಸಬಹುದು ಅನ್ನೋದರ ಹುಡುಕಾಟ. ಸರಿ, ಇದನ್ನ ವಿವರವಾಗಿ ನೋಡೋಣ. ಖಂಡಿತ. ಇಲ್ಲಿನ ಬೆರಗುಗೊಳಿಸುವ ಅಂಶ ಏನಂದ್ರೆ, ನಾವು ಗಮನಿಸ್ತಿರೋ ಲೇಖನಗಳಲ್ಲಿ ಒಂದು ಅತ್ಯಂತ ಸೂಕ್ಷ್ಮವಾದ ವಿಚಾರ ಇದೆ. ಓ, ಏನು? ಭಗವದ್ಗೀತೆಯನ್ನ ಕೇವಲ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ನೋಡೋದನ್ನ ಬಿಟ್ಟು ಅದೊಂದು ಮಾನಸಿಕ ಕೈಪಿಡಿ ಅನ್ನೋ ದೃಷ್ಟಿಕೋನದಿಂದ ನೋಡ್ಬೇಕು. ಒಂದು ಮ್ಯಾನ್ಯಲ್ ತರ. ಹೌದು. ಅರ್ಜುನ ಯುದ್ಧಭೂಮಿಯ ಮಧ್ಯದಲ್ಲಿ ರಥದ ಮೇಲೆ ಕುಸಿದು ಬಿದ್ದಾಗ ಅವನಿಗೆ ಎದುರಾಗಿದ್ದ ಶತ್ರುಗಳ ಸೈನ್ಯದ ಭಯಕ್ಕಿಂತ ಹೆಚ್ಚಾಗಿ ತನ್ನವರನ್ನೇ ಕೊಲ್ಲಬೇಕಲ್ಲ ಅನ್ನೋ ನೈತಿಕ ಗೊಂದಲ ಜಾಸ್ತಿ ಇತ್ತು. ಕರೆಕ್ಟ್. ಅಸ್ತಿತ್ವದ ಬಿಕ್ಕಟ್ಟು ಅವನನ್ನ ಕಾಡ್ತಾ ಇತ್ತು. ಎಕ್ಸಾಕ್ಟ್ಲಿ. ಆ ಕ್ಷಣದಲ್ಲಿ ಕೃಷ್ಣ ನೀಡೋ ಬೋಧನೆಗಳು ಕೇವಲ ಯುದ್ಧ ಮಾಡಲು ಹುರಿದುಂಬಿಸುವ ಭಾಷಣ ಅಲ್ಲ, ಅದು ಬದುಕಿನ ಅತ್ಯಂತ ಕಷ್ಟಕರವಾದ ನಿರ್ಧಾರಗಳನ್ನ ತಗೊಳ್ಳುವಾಗ ಮೆದುಳಿನ ಆಂತರಿಕ ಸಮತೋಲನವನ್ನ ಹೇಗೆ ಕಾಯ್ದುಕೊಳ್ಬೇಕು ಅನ್ನೋ ವಿಜ್ಞಾನ. ಆ ಆಂತರಿಕ ಸಮತೋಲನದ ವಿಚಾರಕ್ಕೆ ಬಂದ್ರೆ, ಅರ್ಜುನನಿಗೆ ಎದುರಾದ ಅತೀ ದೊಡ್ಡ ಶತ್ರು ಎದುರಿಗಿದ್ದ ಕೌರವರಲ್ಲ. ಮತ್ತೆ ಯಾರು? ಬದಲಾಗಿ ಅವನದೇ ಆ ಚಂಚಲ ಮನಸ್ಸು. ಓ, ಹೌದು ಹೌದು. ನಮ್ಮ ಮೂಲಗಳ ಪ್ರಕಾರ 6ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಅರ್ಜುನ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾನೆ. ಅಂದ್ರೆ ಮನಸ್ಸು ಗಾಳಿಯಷ್ಟೇ ಚಂಚಲವಾದದ್ದು, ಅತ್ಯಂತ ಪ್ರಬಲವಾದದ್ದು, ಮತ್ತದನ್ನ ನಿಯಂತ್ರಿಸೋದು ಗಾಳಿಯನ್ನ ಮುಷ್ಟಿಯಲ್ಲಿ ಹಿಡಿದಷ್ಟೇ ಕಷ್ಟಕರ ಅಂತ ಹೇಳ್ತಾನೆ. ನಿಜ. ಅದ್ಭುತವಾದ ಹೋಲಿಕೆ ಇದು. ಹೌದು. ಅಂದ್ರೆ ನಾವು ಲ್ಯಾಪ್ಟಾಪ್ ಮುಂದೆ ಕೂತು ಒಂದು ಮುಖ್ಯವಾದ ರಿಪೋರ್ಟ್ ಮಾಡ್ತಾ ಇರ್ತೀವಿ, ಆದರೆ ಮನಸ್ಸು ಒಮ್ಮೆ ಸೋಷಿಯಲ್ ಮೀಡಿಯಾ ಕಡೆಗೆ, ಇನ್ನೊಮ್ಮೆ ನಾಳೆಯ ಮೀಟಿಂಗ್ ಕಡೆಗೆ ಓಡ್ತಾ ಇರುತ್ತೆ, ಗೊತ್ತಾ? ಖಂಡಿತ. ಮನಸ್ಸಿನ ಈ ಸ್ವಭಾವನ ನಾವು ಅರ್ಥ ಮಾಡ್ಕೋಬೇಕು. ಮನಸ್ಸು ಎಷ್ಟು ಬಲಶಾಲಿ ಅಂದ್ರೆ ಅದು ನಮ್ಮ ವರ್ತಮಾನವನ್ನ ಸಂಪೂರ್ಣವಾಗಿ ನುಂಗಿ ಹಾಕಬಲ್ಲದು. ಗಾಳಿಯನ್ನ ಹೇಗೆ ಒಂದು ಕಡೆ ಕಟ್ಟಿಹಾಕಲು ಸಾಧ್ಯವಿಲ್ಲೋ ಹಾಗೆಯೇ ಮನಸ್ಸನ್ನ ಬಲವಂತವಾಗಿ ಅಡಗಿಸಿಡಲು ಸಾಧ್ಯವಿಲ್ಲ. ಸೊ ಇದಕ್ಕೆ ಪರಿಹಾರ ಏನು ಹಾಗಾದ್ರೆ? ಈ ಗೊಂದಲಕ್ಕೆ ಪರಿಹಾರವಾಗಿ ನಮ್ಮ ಮೂಲಗಳು 2ನೇ ಅಧ್ಯಾಯದ 47 ಮತ್ತು 48ನೇ ಶ್ಲೋಕಗಳಲ್ಲಿ ವಿವರಿಸಿರೋ ಕರ್ಮಯೋಗದ ಪರಿಕಲ್ಪನೆಯನ್ನ ಮುಂದಿಡ್ತವೆ. ಕರ್ಮಯೋಗ ಅಂದ್ರೆ? ಇದರ ಮೂಲ ಸಾರಾಂಶ ಏನಂದ್ರೆ, ಫಲಾಪೇಕ್ಷೆಯಿಲ್ದೆ ಕರ್ತವ್ಯ ಮಾಡೋದು. ಅಂದ್ರೆ ನಮ್ಮ ಕೈಯಲ್ಲಿ ಕೇವಲ ಪ್ರಯತ್ನ ಪಡುವ ಹಕ್ಕು ಮಾತ್ರ ಇದೆ, ಆದ್ರೆ ಫಲಿತಾಂಶದ ಮೇಲೆ? ಹೌದು, ಕೆಲಸದ ಅಂತಿಮ ಫಲಿತಾಂಶದ ಮೇಲೆ ನಮಗೆ ಯಾವುದೇ ಅಧಿಕಾರ ಇಲ್ಲ ಅನ್ನೋ ಕಟು ಸತ್ಯವನ್ನ ಅರಿತುಕೊಳ್ಳೋದು. ಒಂದು ನಿಮಿಷ, ನಾನಿಲ್ಲಿ ನಿಮ್ಮನ್ನ ತಡೆದಿನಿ. ಹೇಳಿ. ಇಂದಿನ ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಾವು ಮಾಡೋ ಕೆಲ್ಸದ ಪ್ರತಿಫಲದ ಬಗ್ಗೆನೇ ತಲೆ ಕೆಡಿಸ್ಕೋಬಾರದು, ಆ ಗೆಲುವು ಸೋಲಿನ ಬಗ್ಗೆ ಯೋಚಿಸಬಾರದು ಅಂದ್ರೆ ಆ ಪ್ರಾಜೆಕ್ಟ್ ಅನ್ನ ಹಗಲು ರಾತ್ರಿ ಕಷ್ಟಪಟ್ಟು ಮಾಡೋ ಪ್ರೇರಣೆ ಅಥವಾ ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಒಳ್ಳೆ ಪ್ರಶ್ನೆ. ಏನಾದ್ರೂ ಲಾಭ ಅಥವಾ ಗುರಿ ಇದ್ರೆ ಮಾತ್ರ ಮನುಷ್ಯ ಶ್ರಮ ಪಡ್ತಾನೆ ಅಲ್ವಾ? ಪ್ರತಿಫಲದ ನಿರೀಕ್ಷಣೆ ಇಲ್ದೇ ಇದ್ರೆ ನಾವು ನಿಷ್ಕ್ರಿಯರಾಗಲ್ವಾ? ಇದು ಮೇಲ್ನೋಟಕ್ಕೆ ಬರುವ ಅತ್ಯಂತ ಸಹಜವಾದ ಅನುಮಾನ. ಆದರೆ
ಇದನ್ನ ಮನಃಶಾಸ್ತ್ರದ ಕಾಗ್ನಿಟಿವ್ ಬ್ಯಾಂಡ್ವಿಡ್ತ್ ಅಥವಾ ಮೆದುಳಿನ ಕಾರ್ಯಕ್ಷಮತೆಯ ದೃಷ್ಟಿಯಿಂದ ನೋಡೋಣ. ಓಕೆ. ಕರ್ಮಯೋಗ ಅಂದ್ರೆ ಜವಾಬ್ದಾರಿಯಿಂದ ನುಣ್ಚ್ಕೊಳ್ಳೋದಲ್ಲ, ಅಥವಾ ಗುರಿಗಳೇ ಇಲ್ದೆ ಕೆಲಸ ಮಾಡೋದಲ್ಲ. ಗುರಿ ಇರ್ಬೇಕು. ಓ, ಗುರಿ ಇರ್ಬೇಕು. ಖಂಡಿತ. ಆದ್ರೆ ಆ ಗುರಿಯನ್ನ ಮುಟ್ಟುತ್ತೀವೋ ಇಲ್ವೋ ಅನ್ನೋ ಆತಂಕ ಇರಬಾರ್ದು. ಆತಂಕ ಇರಬಾರ್ದು. ಉದಾಹರಣೆಗೆ, ನೀವು ಒಂದು ಪ್ರಮುಖವಾದ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅನ್ಕೊಳ್ಳಿ. ನಿಮ್ಮ ಮೆದುಳಿನ 50% ಶಕ್ತಿ ಕೇವಲ ಆ ಬಾಸ್ ಏನಂದ್ಕೊಳ್ತಾರೋ, ಕ್ಲೈಂಟ್ ಒಪ್ತಾನೋ ಇಲ್ವೋ ಅನ್ನೋ ಭಯದಲ್ಲೇ ಖರ್ಚಾದ್ರೆ ಹೌದು, ಪರ್ಫಾರ್ಮೆನ್ಸ್ ಹಾಳಾಗುತ್ತೆ. ಎಕ್ಸಾಕ್ಟ್ಲಿ. ನಿಮ್ಮ ಪ್ರೆಸೆಂಟೇಷನ್ ಮೇಲೆ ನೀವು 100% ಗಮನ ಹರಿಸೋಕೆ ಸಾಧ್ಯನೇ ಇಲ್ಲ. ಫಲಿತಾಂಶದ ಮೇಲಿನ ಆತಂಕವನ್ನ ಬಿಟ್ಟು ಪ್ರಕ್ರಿಯೆ ಮೇಲೆ ಸಂಪೂರ್ಣ ಗಮನ ಹರಿಸುವುದನ್ನೇ ಗೀತೆಯಲ್ಲಿ ಸಮಚಿತ್ತ ಅಥವಾ ಈಕ್ವಾನಿಮಿಟಿ ಅಂತ ಕರೆಯಲಾಗಿದೆ. ಅಂದ್ರೆ ಗೆಲುವು ಅಥವಾ ಸೋಲು ಎರಡರಲ್ಲೂ ಮನಸ್ಸಿನ ಸಮತೋಲನವನ್ನ ಕಾಯ್ದುಕೊಳ್ಳೋದು ನಮ್ಮ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ ಹೊರತು ಕಡಿಮೆ ಮಾಡೋದಿಲ್ಲ ಅಲ್ವಾ? ನಿಖರವಾಗಿ ಅದೇನೇ ಸತ್ಯ. ಫಲಿತಾಂಶದ ಬಗೆಗಿನ ಆತಂಕವೇ ನಮ್ಮ ದಕ್ಷತೆಯನ್ನ ಅತಿ ಹೆಚ್ಚು ಹಾಳು ಮಾಡುವುದು. ನಾವು ಆ ಭಯವನ್ನ ಬದಿಗಿಟ್ಟು ನಮ್ಮ ಕೈಲಾದ ಅತ್ಯುತ್ತಮ ಶ್ರಮವನ್ನ ಹಾಕಿದಾಗ ಆ ಕೆಲಸದ ಗುಣಮಟ್ಟ ತಾನಾಗಿಯೇ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೆ. ಕರೆಕ್ಟ್. ಇದು ಕರ್ಮದಿಂದ ಓಡಿ ಹೋಗೋದಲ್ಲ, ಬದಲಾಗಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಏಕಾಗ್ರತೆಯಿಂದ ಕರ್ಮದಲ್ಲಿ ತೊಡಗಿಕೊಳ್ಳುವ ಕಲೆ. ಓಕೆ, ಪ್ರಕ್ರಿಯೆಯ ಮೇಲೆ ಗಮನಹರಿಸುವುದು ಅರ್ಥವಾಯಿತು. ಆದರೆ ಈ ಸಮಚಿತ್ತವನ್ನ ಸಾಧಿಸುವುದು ಹೇಗೆ? ಅಂದ್ರೆ ನಮ್ಮ ಸುತ್ತಲೂ ದಿನಾವಿಡೀ ಎಷ್ಟೊಂದು ಗೊಂದಲಗಳಿರುತ್ತೆ ಗೊತ್ತಾ? ಒಂದು ಕಡೆ ಫೋನ್ ರಿಂಗ್ ಆಗ್ತಾನೆ ಇರುತ್ತೆ, ಇನ್ನೊಂದು ಕಡೆ 100 ಬಗೆಯ ಒತ್ತಡಗಳಿರುತ್ತೆ. ಹೌದು. ಆಲೋಚನೆಗಳು ಅಥವಾ ಭಾವನೆಗಳು ಬಂದಾಗ ಅವುಗಳಿಗೆ ತಕ್ಷಣ ರಿಯಾಕ್ಟ್ ಮಾಡದೆ ಕೇವಲ ಒಬ್ಬ ವೀಕ್ಷಕನಾಗಿರುವುದು ಹೇಗೆ? ಇಲ್ಲಿ ನಮ್ಮ ಆಕರಗಳಲ್ಲಿ ಉಲ್ಲೇಖಿಸಿರುವ 2ನೇ ಅಧ್ಯಾಯದ ಒಂದು ಪ್ರಮುಖವಾದ ಉಪಮೆ ನೆರವಿಗೆ ಬರುತ್ತೆ. ಉಪಮೆ ಯಾವುದದು? ಸುಖ ದುಃಖಗಳು, ಚಳಿ ಬಿಸಿಲುಗಳು ಕೇವಲ ಋತುಗಳಂತೆ ಬಂದು ಹೋಗುತ್ತವೆ ಅಂತ. ಓ, ಋತುಗಳಂತೆ? ಹೌದು. ಬೇಸಿಗೆ ಬರುತ್ತೆ ಹೋಗುತ್ತೆ, ಚಳಿಗಾಲ ಬರುತ್ತೆ ಹೋಗುತ್ತೆ, ಅವು ಶಾಶ್ವತವಲ್ಲ. ಹಾಗೆಯೇ ನಮ್ಮ ಮನಸ್ಸಿಗೆ ಬರುವ ಭಾವನೆಗಳು, ಕೋಪ ಇರಬಹುದು, ಹತಾಶೆ ಅಥವಾ ಅತಿಯಾದ ಸಂತೋಷ ಕೂಡ ಶಾಶ್ವತವಲ್ಲ. ಕರೆಕ್ಟ್. ಅವು ಬರ್ತವೆ ಮತ್ತು ಹೋಗ್ತವೆ. ನಾವು ಅವುಗಳ ಜೊತೆ ಗುರುತಿಸಿಕೊಂಡು ಒದ್ದಾಡುವ ಬದಲು ಅವುಗಳನ್ನ ಕೇವಲ ವೀಕ್ಷಕನಂತೆ ಗಮನಿಸಬೇಕು. ಈ ಋತುಗಳ ಉಪಮೆಯನ್ನ ನಾವು ಆಧುನಿಕ ಮೈಂಡ್ಫುಲ್ನೆಸ್, ಧ್ಯಾನಕ್ಕೆ ಹೋಲಿಸಬಹುದು. ಖಂಡಿತ. ಆದರೆ ಹೊರಗಿನಿಂದ ಬರೋ ಪ್ರಚೋದನೆಗಳನ್ನ ಮ್ಯಾನೇಜ್ ಮಾಡೋ ಬಗ್ಗೆ 2ನೇ ಅಧ್ಯಾಯದ 58ನೇ ಶ್ಲೋಕದಲ್ಲಿ ಆಮೆಯ ಉಪಮೆಯೊಂದನ್ನ ಮೂಲಗಳು ಪ್ರಸ್ತಾಪಿಸಿವೆ. ಹೌದು, ಅದ್ಭುತವಾದ ಹೋಲಿಕೆ ಅದು ಅಲ್ವಾ? ಅಪಾಯ ಎದುರಾದಾಗ ಆಮೆಯು ಹೇಗೆ ತನ್ನ ಎಲ್ಲಾ ಅಂಗಗಳನ್ನ ತನ್ನ ಕವಚದೊಳಗೆ ಎಳೆದುಕೊಳ್ಳುತ್ತದೆಯೋ ಹಾಗೆಯೇ ಮನುಷ್ಯನೂ ತನ್ನ ಇಂದ್ರಿಯಗಳನ್ನ ಪ್ರಾಪಂಚಿಕ ವಿಷಯಗಳಿಂದ ಹಿಂತೆಗೆದುಕೊಳ್ಳಬೇಕು ಅನ್ನೋದು ಅದರ ಸಾರ. ಇದು ಕೇಳೋಕೆ ನಮ್ಮ ಸ್ಮಾರ್ಟ್ಫೋನ್ನಲ್ಲಿರೋ ಡು ನಾಟ್ ಡಿಸ್ಟರ್ಬ್ ಅಥವಾ DND ಮೋಡ್ನಂತೆ ಭಾಸವಾಗ್ತಿದೆ. ಹೌದಾ? ಹೇಗೆ ಅಂದ್ರೆ ಹೊರಗಡೆ 100 ನೋಟಿಫಿಕೇಶನ್ಸ್ಗಳು, ಮೆಸೇಜ್ಗಳು ಬರ್ತಾ ಇದ್ರೂ ನಮಗೆ ಬೇಕಾದಾಗ ಮಾತ್ರ ನಾವು ಸ್ಕ್ರೀನನ್ನು ನೋಡುವುದು. ಕರೆಕ್ಟ್. ಪ್ರಪಂಚದಿಂದ ಸಂಪರ್ಕ ಕಡಿದುಕೊಳ್ಳುವುದಲ್ಲ, ಆದರೆ ಪ್ರಚೋದನೆಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡುವುದನ್ನು ತಡೆಯುವುದು. ಆ DND ಮೋಡ್ನ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಆಮೆಯು ತನ್ನ ಕವಚದೊಳಗೆ ಹೋಗುವುದೆಂದರೆ ಕಾಡಿಗೆ ಓಡಿ ಹೋಗುವುದೆಲ್ಲ ಗೊತ್ತಾ? ಅದು ತನ್ನ ಆಂತರಿಕ ಸುರಕ್ಷಿತ ಸ್ಥಳಕ್ಕೆ ಮರಳುವುದು. ನಮ್ಮ ಕಣ್ಣು, ಕಿವಿ ಮುಂತಾದ ಇಂದ್ರಿಯಗಳು ಸದಾ ಹೊರಗಿನ ಪ್ರಪಂಚದಿಂದ ಮಾಹಿತಿಯನ್ನ ಕಲೆ ಹಾಕುತ್ತಲೇ ಇರ್ತವೆ. ಹೌದು, ನಾನ್ ಸ್ಟಾಪ್ ಆಗಿ. ಎಕ್ಸಾಕ್ಟ್ಲಿ. ಧ್ಯಾನ ಅಥವಾ ಏಕಾಗ್ರತೆಯ ಅಭ್ಯಾಸದಿಂದ ನಾವು ಆ ಇಂದ್ರಿಯಗಳನ್ನ ಹಿಂದಕ್ಕೆ ತಂದು ಒಳಮುಖವಾಗಿ ದೃಷ್ಟಿಹರಿಸಲು ಸಾಧ್ಯವಾಗುತ್ತೆ. ಇದರಿಂದ ಎಷ್ಟೇ ದೊಡ್ಡ ಕೋಲಾಹಲದ ನಡುವೆಯೂ ನಮ್ಮ ಆಂತರಿಕ DND ಮೋಡ್ ಆನ್ ಆಗಿರುತ್ತೆ ಮತ್ತ ನಾವು ನಮ್ಮ ಆ ಶಾಂತಿಯನ್ನ ಕಳ್ಕೊಳ್ಳೋದಿಲ್ಲ. ಇದೆಲ್ಲ ಥಿಯರಿಲಿ ಅದ್ಭುತವಾಗಿದೆ. ಆದ್ರೆ ನಾವೆಲ್ಲರೂ ಮಷಿನ್ಗಳಲ್ಲ. ನಿಜ. ಎಷ್ಟೇ ಪ್ರಯತ್ನ ಪಟ್ರು, ಎಷ್ಟೇ ಇಂದ್ರಿಯಗಳನ್ನು ನಿಯಂತ್ರಿಸಲು ಕಷ್ಟಪಟ್ರೂ ಕೆಲವೊಮ್ಮೆ ಜೀವನದಲ್ಲಿ ನಮ್ಮ ಕೈಮೀರಿದ ಪರಿಸ್ಥಿತಿಗಳು ಎದುರಾಗ್ತವೆ. ಹೌದು. ಅಂದ್ರೆ ಅನಾರೋಗ್ಯ ಇರ್ಬೋದು, ಆರ್ಥಿಕ ಮುಗ್ಗಟ್ಟಿರ್ಬೋದು, ಅಥವಾ ರಿಲೇಷನ್ಶಿಪ್ಸ್ನಲ್ಲಿನ ಪ್ರಾಬ್ಲಮ್ಸ್ ಇರ್ಬೋದು. ನಮ್ಮೆಲ್ಲ ಪ್ರಯತ್ನಗಳು DND ಮೋಡ್ಗಳು ವಿಫಲವಾದಾಗ, ದಿಕ್ಕು ತೋಚದಂತಾದಾಗ ಮುಂದೇನ್ ಮಾಡೋದು? ಅಲ್ಲಿದೆ ನಮ್ಮ ಈ ಅಧ್ಯಾಯದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ನಾವು ಬರ್ತೀವಿ. ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗುತ್ತೆ.
ಓ ಹಾಗಾ? ಹೌದು. ಯಾವಾಗ ನಮ್ಮ ಸ್ವಂತ ಶಕ್ತಿ, ಬುದ್ಧಿ ಮತ್ತು ತರ್ಕಗಳು ಸೋಲುತ್ತವೆಯೋ, ಅಲ್ಲಿ ಭಗವದ್ಗೀತೆಯ ಕಿರೀಟದ ರತ್ನ ಎಂದೇ ಕರೆಯಲ್ಪಡುವ 18ನೇ ಅಧ್ಯಾಯದ 66ನೇ ಶ್ಲೋಕದ ಪ್ರವೇಶವಾಗುತ್ತೆ. ಯಾವುದು ಆ ಶ್ಲೋಕ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದ್ರೆ ಎಲ್ಲಾ ಧರ್ಮಗಳನ್ನ ತ್ಯಜಿಸಿ ನನ್ನೊಬ್ಬನಿಗೆ ಶರಣಾಗು, ನಾನು ನಿನ್ನನ್ನ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ, ಶೋಕಿಸಬೇಡ ಅನ್ನೋದು ಇದರ ಅರ್ಥ. ಓಹ್! ಇಡೀ 700 ಶ್ಲೋಕಗಳಲ್ಲಿ ಜ್ಞಾನಯೋಗ, ಕರ್ಮಯೋಗವನ್ನ ವಿವರಿಸಿದ ಮೇಲೆ ಅಂತಿಮವಾಗಿ ಸೂಚಿಸುವ ಆ ಮಾರ್ಗವೇ ಸಂಪೂರ್ಣ ಶರಣಾಗತಿ. ಒಂದು ನಿಮಿಷ. ಇಲ್ಲಿ ಒಂದು ದೊಡ್ಡ ಗೊಂದಲ ಮೂಡುತ್ತೆ. ಎಲ್ಲ ಧರ್ಮಗಳನ್ನ ಅಥವಾ ಕರ್ತವ್ಯಗಳನ್ನ ತ್ಯಜಿಸುವುದು ಅಂದ್ರೆ ನಾವು ನಮ್ಮ ನೈತಿಕ ಜವಾಬ್ದಾರಿಗಳನ್ನೇ ಕೈಬಿಡುವುದು ಅಂತ ಅರ್ಥ ಬರೋದಿಲ್ವಾ? ಖಂಡಿತ ಇಲ್ಲ. ಅಂದ್ರೆ ಈಗ ಕಾರ್ಪೊರೇಟ್ ಜಗತ್ತಿನಲ್ಲಿ ನಾನೇ ಕಷ್ಟಪಟ್ಟು ಕೆಲಸ ಮಾಡಿ ನಾನೇ ಮಾಡ್ದೆ ಅಂತ ಹೇಳ್ಕೊಳ್ದೇ ಇದ್ರೆ ಪ್ರಮೋಷನ್ ಯಾರಿಗೂ ಹೋಗುತ್ತಲ್ವಾ? ಇದನ್ನ ಹೀಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಜವಾಬ್ದಾರಿಯಿಂದ ಓಡಿ ಹೋಗುವುದಕ್ಕೆ ಅಥವಾ ನಿಷ್ಕ್ರಿಯತೆಗೆ ನೀಡುವ ಲೈಸೆನ್ಸ್ ತರ ಕಾಣಿಸುತ್ತೆ. ಇದು ಗೀತೆಯನ್ನ ಓದುವಾಗ ಸಾಮಾನ್ಯವಾಗಿ ಆಗುವ ಅತಿ ದೊಡ್ಡ ತಪ್ಪು ಗ್ರಹಿಕೆ. ಇಲ್ಲಿ ಕರ್ತವ್ಯಗಳನ್ನ ತ್ಯಜಿಸುವುದು ಅಂದ್ರೆ ಕ್ರಿಯೆಯನ್ನ ನಿಲ್ಲಿಸುವುದಲ್ಲ. ಮತ್ತೆ ಅದು ನಾನೇ ಎಲ್ಲವನ್ನೂ ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರದ ಅಂದ್ರೆ ಕರ್ತೃತ್ವ ಭಾವದ ತ್ಯಾಗ. ಡೂವರ್ಶಿಪ್ ಅನ್ನ ಬಿಡುವುದು. ಎಕ್ಸಾಕ್ಟ್ಲಿ. ಆಫೀಸಿನಲ್ಲಿ ನೀವು ಶ್ರಮವಹಿಸಿ ಕೆಲಸ ಮಾಡಿ ಅದರ ಕೀರ್ತಿಯನ್ನ ಪಡೆಯಬಹುದು. ಆದ್ರೆ ನನ್ನಲ್ಲೇ ಈ ಇಡೀ ಕಂಪನಿ ನಡೀತಿದೆ ಅಥವಾ ನಾನಿಲ್ಲದಿದ್ರೆ ಏನೂ ಆಗೋದಿಲ್ಲ ಅನ್ನೋ ಭ್ರಮೆ ಇದೆಯಲ್ಲ, ಈಗೋ. ಹೌದು, ಅದೇ ಮನುಷ್ಯನನ್ನ ಆತಂಕಕ್ಕೆ ನೂಕುವಂಥದ್ದು. ಶರಣಾಗತಿ ಅಂದ್ರೆ ಈ ಅಹಂಕಾರವನ್ನ ತ್ಯಜಿಸಿ ಪ್ರಕೃತಿಯ ಅಥವಾ ದೈವಿಕ ಶಕ್ತಿಯ ಬೃಹತ್ ಯೋಜನೆಯಲ್ಲಿ ನಾವೊಂದು ಸಣ್ಣ ಭಾಗ ಅನ್ನೋದನ್ನ ಒಪ್ಪಿಕೊಳ್ಳೋದು. ಅಂದ್ರೆ ಶರಣಾಗತಿ ಅಂದ್ರೆ ಕೈಕಟ್ಟಿ ಕೂರುವ ನಿಷ್ಕ್ರಿಯತೆ ಅಲ್ಲ, ನಾವು ಮಾಡೋ ಕೆಲ್ಸದ ಮೇಲಿನ ನಮ್ಮ ಮಿತಿಗಳನ್ನ, ಲಿಮಿಟೇಷನ್ಸ್ ಅನ್ನ ಒಪ್ಕೊಳ್ಳೋದು. ಹೌದು. ನಮ್ಮ ಲೇಖನಗಳಲ್ಲಿ ಉಲ್ಲೇಖಿಸಿರೋ ದ್ರೌಪದಿಯ ಉದಾಹರಣೆ ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಕೌರವರ ಸಭೆಯಲ್ಲಿ ವಸ್ತ್ರಾಪಹರಣವಾಗುತ್ತಿದ್ದಾಗ ದ್ರೌಪದಿ ಸುಮ್ಮನೆ ನಿಷ್ಕ್ರಿಯಳಾಗಿ ನಿಲ್ಲಲಿಲ್ಲ. ಮೊದಲು ಅವಳು ತನ್ನ ದೈಹಿಕ ಬಲವನ್ನ ಪ್ರಯೋಗಿಸಿದ್ಲು. ಹೌದು, ಸೀರೆ ತುದಿಯನ್ನ ಕಚ್ಚಿ ಹಿಡಿದಲು ಅಂತ ಓದಿದ್ದೀನಿ. ಕರೆಕ್ಟ್. ಆ ನಂತರ ತನ್ನ ಪರಾಕ್ರಮಿ ಪತಿಯರ ಸಹಾಯ ಕೇಳಿದ್ಲು. ಆಮೇಲೆ ಅಲ್ಲಿದ್ದ ಭೀಷ್ಮ, ದ್ರೋಣರಂತಹ ನ್ಯಾಯಾಧೀಶರ ಮೊರೆ ಹೋದ್ಲು. ತನ್ನ ಬುದ್ಧಿ, ಶಕ್ತಿ, ಸಂಬಂಧಗಳು ಮತ್ತು ಸಮಾಜದ ನಿಯಮಗಳು ಇವೆಲ್ಲದರ ಮೇಲಿನ ಅವಳ ನಿಯಂತ್ರಣ ಕೈತಪ್ಪಿದಾಗ ಮಾತ್ರ ಅವಳಿಗೆ ಆ ಅಂತಿಮ ಸತ್ಯದ ಅರಿವಾಯಿತು. ಅಂದ್ರೆ ತನ್ನೆಲ್ಲ ಲೌಕಿಕ ಪ್ರಯತ್ನಗಳು ವಿಫಲವಾದಾಗ ಆಕೆ ತನ್ನ 2 ಕೈಗಳನ್ನ ಮೇಲಕ್ಕೆತ್ತಿ ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾದ್ಲು. ತಾನು ನಿಯಂತ್ರಣವನ್ನ ಬಿಟ್ಕೊಟ್ಟ ಆ ಕ್ಷಣದಲ್ಲಿ ಮಾತ್ರ ಅವಳಿಗೆ ದೈವಿಕ ರಕ್ಷಣೆ ಒದಗಿ ಬಂತು. ಖಂಡಿತ. ಇದು ಶರಣಾಗತಿಯ 6 ಲಕ್ಷಣಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ನಮ್ಮ ಮಿತಿಯನ್ನ ಅರಿತುಕೊಳ್ಳೋದು ಮತ್ತು ಆ ಫಲಿತಾಂಶದ ಮೇಲಿನ ನಿಯಂತ್ರಣವನ್ನ ಸಂಪೂರ್ಣವಾಗಿ ಒಂದು ಬೃಹತ್ ಶಕ್ತಿಗೆ ಒಪ್ಪಿಸುವುದು. ಈ ರೀತಿ ಶರಣಾದಾಗ ನಮ್ಮ ಮೆದುಳಿನಲ್ಲಿರುವ ಆತಂಕದ ಕೇಂದ್ರಗಳು ತಾನಾಗಿಯೇ ಶಾಂತವಾಗ್ತವೆ. ಇದನ್ನ ನೋಡಿಕೊಳ್ಳಲು ನನಗಿಂತ ದೊಡ್ಡ ಶಕ್ತಿಯೊಂದಿದೆ ಅನ್ನೋ ಅರಿವು ಅಸಾಧ್ಯವಾದ ಪರಿಸ್ಥಿತಿಗಳಲ್ಲೂ ನಿರ್ಧಾರ ತೆಗೆದುಕೊಳ್ಳುವ ಸ್ಪಷ್ಟತೆಯನ್ನ ನೀಡುತ್ತೆ. ವಾವ್! ಕರ್ಮಯೋಗದಿಂದ ಶುರುವಾಗಿ ಶರಣಗತಿಯವರೆಗಿನ ಈ ಪ್ರಯಾಣ ಸೈದ್ಧಾಂತಿಕವಾಗಿ ಅರ್ಥಪೂರ್ಣವಾಗಿದೆ. ಆದರೆ ದಿನನಿತ್ಯದ ಬದುಕಿನಲ್ಲಿ ಬೆಳಿಗ್ಗೆ ಟ್ರಾಫಿಕ್ನಲ್ಲಿ ಸಿಲ್ಕೊಂಡಾಗ್ಲೋ ಅಥವಾ ಆರ್ಥಿಕ ಬಿಕ್ಕಟ್ಟು ಎದುರಾದಾಗ್ಲೋ ಇದನ್ನ ಹೇಗೆ ಅಳವಡಿಸ್ಕೊಳ್ಳೋದು? ನಮ್ಮ ಆಕರಗಳು ಈ ಪ್ರಾಚೀನ ತತ್ವಗಳನ್ನ ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಳೋ ಬಗ್ಗೆ ಏನು ಹೇಳ್ತವೆ? ಇದನ್ನ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳೋದು ಕಷ್ಟವೇನಲ್ಲ. ಲೇಖನಗಳಲ್ಲಿ ತಿಳಿಸಿರುವಂತೆ ನಮ್ಮ ದಿನನಿತ್ಯದ ಪ್ರತಿಯೊಂದು ಸಣ್ಣ ಕೆಲಸವನ್ನು ದೈವಿಕ ಅರ್ಪಣೆಯಾಗಿ ಮಾಡುವುದು. ಬೆಳಿಗ್ಗೆ ಎದ್ದಾಗ ಆ ದಿನವನ್ನ ಭಗವಂತನಿಗೆ ಅರ್ಪಿಸುವುದು, ಊಟ ಮಾಡುವಾಗ ಅದನ್ನ ಪ್ರಸಾದವೆಂದು ಸ್ವೀಕರಿಸುವುದು, ಈ ರೀತಿಯಾಗಿ ಮೈಂಡ್ಫುಲ್ನೆಸ್ ಅನ್ನ ನಮ್ಮ ದೈನಂದಿನ ಕೆಲಸಗಳೊಂದಿಗೆ ಬೆಸೆಯುವುದು. ಇದರಿಂದ ನಮ್ಮ ಇಡೀ ಜೀವನವೇ ಒಂದು ಭಕ್ತಿಯೋಗವಾಗಿ ಮಾರ್ಪಡುತ್ತೆ. ಅಂದ್ರೆ ಪ್ರತಿಯೊಂದು ಕ್ರಿಯೆಯೂ ಭಕ್ತಿಯೋಗವಾಗುತ್ತೆ.
ಕೇವಲ ಆಚರಣೆಗಳಷ್ಟೇ ಅಲ್ಲದೆ ಮನಸ್ಸನ್ನ ಶಾಂತಗೊಳಿಸಲು ಮತ್ತು ಆಧುನಿಕ ಈ ಜೀವನದ ಒತ್ತಡದಿಂದ ಹೊರಬಂದು ಗಾಢ ನಿದ್ರೆ ಪಡೆಯಲು ನಮ್ಮ ಆಕರಗಳು ಕೆಲವು ನಿರ್ದಿಷ್ಟ ಮಂತ್ರಗಳ ಬಳಕೆಯನ್ನು ಪ್ರಸ್ತಾಪಿಸಿವೆ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಅಚ್ಯುತಂ ಕೇಶವಂ ಮಧುರಾಷ್ಟಕಂ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ದಂತಹ ಮಂತ್ರಗಳು. ಇವುಗಳನ್ನ ಕೇವಲ ಧಾರ್ಮಿಕ ಶಬ್ದಗಳು ಅಂತ ಭಾವಿಸುವ ಬದಲು ಇವುಗಳ ಹಿಂದಿನ ಕಾರ್ಯವಿಧಾನ ಅಥವಾ ಮೆಕ್ಯಾನಿಸಂ ಏನು ಅನ್ನೋದನ್ನ ವಿಶ್ಲೇಷಿಸುವುದು ಅಗತ್ಯ. ಮಲಗುವ ಮುನ್ನ ತಲೆಯಲ್ಲಿ ನೂರಾರು ಆಲೋಚನೆಗಳು ಓಡುತ್ತಿರುವಾಗ ಈ ಮಂತ್ರಗಳು ಹೇಗೆ ಕೆಲಸ ಮಾಡುತ್ತವೆ? ಆಕ್ಚುಲಿ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಇದರ ಹಿಂದಿನ ವಿಜ್ಞಾನವನ್ನ ನಾವು ಗಮನಿಸಬೇಕು. ವಿಜ್ಞಾನ ಕೂಡ ಇದೆ ಇದರಲ್ಲಿ. ಖಂಡಿತ. ಮಂತ್ರಗಳು ಕೇವಲ ಭಕ್ತಿಗೀತೆಗಳಲ್ಲ, ಅವು ಶಬ್ದ ತರಂಗಗಳ ನಿಖರವಾದ ಜೋಡಣೆ. ನಾವು ಆತಂಕದಲ್ಲಿರುವಾಗ ನಮ್ಮ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅತಿ ಹೆಚ್ಚು ಸಕ್ರಿಯವಾಗಿರುತ್ತೆ. ಇದುವೇ ನಮ್ಮನ್ನ ನಿರಂತರವಾದ ಓವರ್ ಥಿಂಕಿಂಗ್ ಲೂಪ್ನಲ್ಲಿ ಸಿಲುಕಿಸೋದು. ಓಕೆ. ನಿರ್ದಿಷ್ಟ ಉಚ್ಚಾರಣೆಯೊಂದಿಗೆ ಮಂತ್ರಗಳನ್ನ ಜಪಿಸುವಾಗ ಅಥವಾ ಕೇಳುವಾಗ ಆ ಶಬ್ದ ತರಂಗಗಳು ನಮ್ಮ ದೇಹದಲ್ಲಿರುವ ವೇಗಸ್ ನರ್ವ್ ಅನ್ನೋ ಅತಿ ಉದ್ದದ ನರವ್ಯೂಹವನ್ನ ಪ್ರಚೋದಿಸುತ್ತವೆ. ಅಂದ್ರೆ ಇದು ನೇರವಾಗಿ ನಮ್ಮ ದೈಹಿಕ ಪ್ರತಿಕ್ರಿಯೆಗಳನ್ನೇ ನಿಯಂತ್ರಿಸ್ತಾ? ಹೌದು, ಎಕ್ಸಾಕ್ಟ್ಲಿ. ವೇಗಸ್ ನರ್ವ್ ಪ್ರಚೋದನೆಗೊಂಡಾಗ ಅದು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಈಗ ಯಾವುದೇ ಅಪಾಯವಿಲ್ಲ, ವಿಶ್ರಾಂತಿ ಪಡಿಬೋದು ಅನ್ನೋ ಸಂದೇಶವನ್ನ ರವಾನಿಸುತ್ತೆ. ವಾವ್! ಇದರಿಂದ ನಮ್ಮ ಹೃದಯದ ಬಡಿತ ನಿಧಾನವಾಗುತ್ತೆ, ಉಸಿರಾಟ ಸರಾಗವಾಗುತ್ತೆ, ಮತ್ತು ಆ ಓವರ್ ಥಿಂಕಿಂಗ್ ಲೂಪ್ ತುಂಡರಿಸಲ್ಪಡುತ್ತೆ. ತಾನು ಪ್ರಪಂಚದ ಎಲ್ಲವನ್ನೂ ನಿಯಂತ್ರಿಸಬಲ್ಲೆ ಅನ್ನೋ ಅಹಂಕಾರದಿಂದ ಮೆದುಳು ಹೊರಬಂದು ಶಬ್ದದ ಲಯಕ್ಕೆ ಶರಣಾಗುತ್ತೆ. ಆ ಶರಣಾಗತಿಯ ಭೌತಿಕ ಮತ್ತು ಮಾನಸಿಕ ರೂಪವೇ ನಮಗೆ ದೊರಕುವ ಗಾಢವಾದ ನಿದ್ರೆ ಮತ್ತು ಆಂತರಿಕ ಶಾಂತಿ. ಈ ವಿವರಣೆ ನಿಜಕ್ಕೂ ಬೆರಗುಗೊಳಿಸುತ್ತೆ. ಆ ಪುರಾತನ ಶ್ಲೋಕಗಳ ಹಿಂದಿರುವ ನರವಿಜ್ಞಾನ ಅಂದ್ರೆ ಆ ನ್ಯೂರೋಸೈನ್ಸ್ ನಮ್ಮ ಇಂದಿನ ಸಮಸ್ಯೆಗಳಿಗೆ ಎಷ್ಟು ನಿಖರವಾದ ಉತ್ತರಗಳನ್ನು ಇಟ್ಕೊಂಡಿದೆ ಅನ್ನೋದು ಆಶ್ಚರ್ಯಕರ. ಹೌದು, ನಿಜ. ನಾವು ಇದೀನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಚರ್ಚಿಸಿದ ಅಂಶಗಳನ್ನ ಒಮ್ಮೆ ಸಂಕ್ಷಿಪ್ತವಾಗಿ ಹಿಂತಿರುಗಿ ನೋಡೋಣ. ಖಂಡಿತ, ಅದೊಂದು ಒಳ್ಳೆ ಐಡಿಯಾ. ಮೊದಲನೇದಾಗಿ ನಾವು ನಮ್ಮೊಳಗಿನ ಅತಿ ದೊಡ್ಡ ಶತ್ರುವಾದ ಗಾಳಿಯಂತೆ ಚಂಚಲವಾದ ಮನಸ್ಸಿನ ಸ್ವರೂಪವನ್ನ ಅರ್ಥ ಮಾಡಿಕೊಂಡೆವು. ಎರಡನೇದಾಗಿ ಕರ್ಮಯೋಗದ ಮೂಲಕ ಅತಿಯಾದ ಕಾಗ್ನಿಟಿವ್ ಬ್ಯಾಂಡ್ವಿಡ್ತನ್ನು ಉಳಿಸಿಕೊಂಡು ಫಲಿತಾಂಶದ ಆತಂಕವನ್ನ ಬಿಟ್ಟು ಪ್ರಕ್ರಿಯೆ ಮೇಲೆ 100ರಷ್ಟು ಗಮನ ಹರಿಸೋದನ್ನ ಕಲಿತ್ವಿ. ಕರೆಕ್ಟ್. ಮೂರನೇದಾಗಿ ಆಮೆಯ ಉಪಮೆಯಂತೆ ನಮ್ಮ ಮನಸ್ಸಿಗೆ ಡಿ ಮೋಡ್ ಅಳವಡಿಸಿ ಹೊರಗಿನ ಪ್ರಚೋದನೆಗಳಿಂದ ನಮ್ಮ ಇಂದ್ರಿಯಗಳನ್ನ ಹೇಗೆ ರಕ್ಷಿಸ್ಕೋಬೇಕು ಅನ್ನೋದನ್ನ ಅರಿತೆವು. ಮತ್ತು ನಮ್ಮೆಲ್ಲ ಲೌಕಿಕ ಪ್ರಯತ್ನಗಳು ಮತ್ತು ತರ್ಕಗಳು ವಿಫಲವಾದಾಗ ದ್ರೌಪದಿಯಂತೆ ನಮ್ಮ ಕರ್ತೃತ್ವ ಭಾವ ಅಥವಾ ಅಹಂಕಾರವನ್ನ ಬಿಟ್ಟು ಮಿತಿಗಳನ್ನ ಒಪ್ಪುಕೊಂಡು ಸಂಪೂರ್ಣವಾಗಿ ಶರಣಾಗುವ ಮಹತ್ವವನ್ನ ಅರಿತೆವು. ಅಂತಿಮವಾಗಿ ವೇಗಸ್ ನರ್ವನ್ನ ಪ್ರಚೋದಿಸುವ ಆ ಮಂತ್ರಗಳ ಮೂಲಕ ದೈನಂದಿನ ಬದುಕಿನಲ್ಲಿ ಆತಂಕವನ್ನ ಶಮನಗೊಳಿಸುವ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ವಿಧಾನಗಳನ್ನ ನೋಡಿದೆವು. ಈ ಎಲ್ಲಾ ವಿಚಾರಗಳು ಕೇವಲ ಪ್ರಾಚೀನ ಗ್ರಂಥಗಳ ಪುಟಗಳಲ್ಲಿ ಉಳಿಯಬೇಕಾದದ್ದಲ್ಲ. ಪ್ರತಿದಿನವೂ ಹೋರಾಟದಂತೆ ಭಾಸವಾಗುವ ಆಧುನಿಕ ಜೀವನದಲ್ಲಿ ಅಂದ್ರೆ ಇಎಂಐಗಳ ಕಟ್ಟುವಿಕೆ ಇರಬಹುದು, ಕಚೇರಿಯ ಡೆಡ್ಲೈನ್ಗಳು ಮತ್ತು ಭವಿಷ್ಯದ ಅನಿಶ್ಚಿತತೆಯ ನಡುವೆಯೂ ನಮ್ಮ ಆಂತರಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಇವು ಅತ್ಯಗತ್ಯ. ಖಂಡಿತ. ಬದುಕನ್ನ ಕೇವಲ ಒಂದು ದಣಿವಾದ ಯುದ್ಧವಾಗಿ ನೋಡುವ ಬದಲು ಅದೊಂದು ಅನುಭವಿಸುವ ಪ್ರಕ್ರಿಯೆಯಾಗಿ ಸ್ವೀಕರಿಸಲು ಇದು ದಾರಿದೀಪವಾಗಿದೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಗೊಂದಲಕ್ಕೀಡಾಗಿದ್ದ ಅರ್ಜುನನಿಗೆ ಆತನ ಕರ್ತವ್ಯದ ಸ್ಪಷ್ಟತೆಯನ್ನ ಮತ್ತು ಕಳೆದುಕೊಂಡಿದ್ದ ಶಾಂತಿಯನ್ನ ಈ ತತ್ವಗಳು ಹೇಗೆ ಮರಳಿ ತಂದುಕೊಟ್ಟವೋ ಅದೇ ರೀತಿ ನಮ್ಮ ದಿನನಿತ್ಯದ ಮಾನಸಿಕ ಯುದ್ಧಭೂಮಿಯಲ್ಲಿನ ಆ ಗೊಂದಲಗಳಿಗೂ ಇವು ಸ್ಪಷ್ಟತೆಯನ್ನ ನೀಡಬಲ್ಲವು. ಆರಂಭದಲ್ಲಿ ನಾವು ಮಾತನಾಡಿದ ಮಾನಸಿಕ ಯುದ್ಧಭೂಮಿಯ ಕಲ್ಪನೆಗೆ ಮರಳುವುದಾದರೆ, ನಮ್ಮ ಮನಸ್ಸಿನೊಳಗಿನ ಈ ಹೋರಾಟದಲ್ಲಿ ನಾವು ಗೆಲ್ಲುವುದು ನಮ್ಮ ಆತಂಕ, ಅತಿಯಾದ ಯೋಚನೆ ಅಥವಾ ಅಹಂಕಾರದ ಆಯುಧಗಳಿಂದಲ್ಲ. ಮತ್ತೆ ಯಾವುದರಿಂದ? ಬದಲಾಗಿ ಸಮಚಿತ್ತ ಮತ್ತು ನಮ್ಮ ಮಿತಿಗಳನ್ನು ಅರಿತ ಶರಣಾಗತಿಯಿಂದ ಮಾತ್ರ. ಖಂಡಿತ.
ಈ ಇಡೀ ಚರ್ಚೆಯ ಸಾರವನ್ನ ಗ್ರಹಿಸಿದಾಗ ನಾವು ಪರಿಗಣಿಸಬೇಕಾದ ಒಂದು ಅತ್ಯಂತ ಸೂಕ್ಷ್ಮವಾದ ಹಾಗೂ ವಿರೋಧಾಭಾಸದ ಅಂದ್ರೆ ಪ್ಯಾರಾಡಾಕ್ಸಿಕಲ್ ವಿಚಾರ ಇದೆ. ಏನು ಆ ವಿಚಾರ? ಬದುಕಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಸದಾ ಎಲ್ಲವನ್ನೂ ತನ್ನ ಮುಷ್ಟಿಯಲ್ಲಿಟ್ಟುಕೊಳ್ಳಲು ಪ್ರತಿಯೊಂದು ಘಟನೆಯನ್ನು ತನ್ನ ನಿಯಂತ್ರಣದಲ್ಲಿಡಲು ಒದ್ದಾಡುತ್ತಿರ್ತಾನೆ. ಆ ನಿಯಂತ್ರಣದ ಆ ಹಂಬಲವೇ ಆತನ ಬಹುಪಾಲು ದುಃಖಕ್ಕೆ ಕಾರಣವಾಗಿರುತ್ತೆ. ಹಾಗಾದ್ರೆ ಯೋಚಿಸಿ ನೋಡಿ, ನಾವು ನಮ್ಮ ಜೀವನದಲ್ಲಿ ಅತಿ ಹೆಚ್ಚು ನಿಯಂತ್ರಣ ಸಾಧಿಸಲು ಹೆಣಗಾಡುತ್ತಿರುವ ವಿಷಯಗಳನ್ನೇ ಸಂಪೂರ್ಣವಾಗಿ ಬಿಟ್ಟುಕೊಟ್ಟಾಗ ಮಾತ್ರವೇ, ಆ ನಿಯಂತ್ರಣದ ಭ್ರಮೆಯಿಂದ ಹೊರಬಂದಾಗ ಮಾತ್ರವೇ ಬಹುಶಃ ನಾವು ಅತಿ ಹೆಚ್ಚು ಯಶಸ್ಸನ್ನ ಮತ್ತು ನಿಜವಾದ ನೆಮ್ಮದಿಯನ್ನ ಕಂಡುಕೊಳ್ಳಬಹುದೇನೋ ಅಲ್ವೇ? ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳಿಕೊಳ್ಳಬೇಕಾದ ಒಂದು ಆಳವಾದ ಪ್ರಶ್ನೆ.